ಬೆಂಗಳೂರು ಸಿಟಿಯಲ್ಲಿ ಕಳ್ಳರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇಷ್ಟು ದಿನ ಬೀಗ ಹಾಕಿದಂತ ಮನೆಗೆ ಕನ್ನ ಹಾಕ್ತಾ ಇದ್ದಂತ ಖದೀಮರು ಈಗ ಮನೆ ಮಂದಿ ಇರೋವಾಗಲೇ ರಾಜಾರೋಷವಾಗಿ ಎಂಟ್ರಿ ಕೊಟ್ಟು ರಾಬರಿ ಮಾಡ್ತಿದ್ದಾರೆ. ಇದೇ ರೀತಿ ಟೆಕ್ಕಿಯೊಬ್ಬರಿಗೆ ಏರ್ಗನ್ ತೋರಿಸಿ ಚಿನ್ನಾಭರಣ ದೋಚಿದ್ದ ಇಬ್ಬರು ಕಳ್ಳರನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ಇದರ ಕುರಿತು ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಏರ್ಗನ್ ತೋರಿಸಿ ಬೆದರಿಕೆ, ಚಿನ್ನಾಭರಣ ರಾಬರಿ. ಒಂದು ವಾರ ರೆಕ್ಕಿ ಮಾಡಿ ಆರೋಪಿಗಳಿಂದ ಕೃತ್ಯ. ಬೆಂಗಳೂರಿನ ಜೆಜೆ ನಗರದ ಪೊಲೀಸರು ಇತ್ತೀಚೆಗೆ ಟೆಕ್ಕಿಯೊಬ್ಬರ ಮನೆಯಲ್ಲಿ ಏರ್ಗನ್ ತೋರಿಸಿ ಹೆದರಿಸಿ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಲೂಟಿ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರು ಆರೋಪಿಗಳಾದ ಅಶ್ರಫ್ ಹಾಗೂ ಅಫ್ಜಲ್ ಅಲಿಯಾಸ್ ಡಿಜ್ಜಿ ಎಂಬುವರನ್ನು ಅರೆಸ್ಟ್ ಮಾಡಿ ಸುಮಾರು 25 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ರಾಬರಿಗೆ ಆರೋಪಿಗಳು ಪ್ರೀ ಪ್ಲಾನ್ ಮಾಡಿದ್ರಂತೆ. ಕೃತ್ಯವನ್ನು ಎಸಗಲು ಹೋಗುವ ವ್ಯಕ್ತಿಯ ಚಲನವಲನವನ್ನು ಗಮನಿಸಿಕೊಂಡು ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಮಹಿಳಾ ಟೆಕ್ಕಿಯನ್ನ ದೋಚಿದ್ದು ಕೂಡ ಇದೇ ರೀತಿ. ಜೆಜೆ ನಗರದಲ್ಲಿರುವಂತಹ ಜನನಿಬಿಡ ಪ್ರದೇಶ ಹಾಗೂ ಇಕ್ಕಟ್ಟಿನಲ್ಲಿರುವಂತಹ ಮನೆಯಲ್ಲಿ ಟೆಕ್ಕಿಯೊಬ್ಬಾಕೆ ವಾಸವಾಗಿದ್ಲು. ಸಾಮಾನ್ಯವಾಗಿ ಇಂತಹ ಜಾಗಗಳನ್ನು ಕೃತ್ಯ ಎಸಗುವವರು ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಆದರೆ ಇವರಿಬ್ಬರು ಕೂಡ ತದ್ವಿರುದ್ಧ. ಇಂತಹ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡವರು ಟೆಕ್ಕಿ ಇರುವಂತಹ 4ನೇ ಫ್ಲೋರ್ಗೆ ಹೋಗಿ ಮಹಿಳಾ ಟೆಕ್ಕಿಯ ಮನೆಗೆ ನುಗ್ಗಿದ್ದಾರೆ. ಮಾಸ್ಕ್ ಧರಿಸಿ ಬಂದವರು ಕೈಯಲ್ಲಿದ್ದ ಗನ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ. ನಿರಾಕರಣೆ ಮಾಡಿದ್ದಕ್ಕೆ ಗನ್ನ ಹಿಡಿಕೆಯಿಂದ ತಲೆಭಾಗಕ್ಕೆ ಹಲ್ಲೆ ಮಾಡಿದ್ದಾರೆ. ನಂತರ ಆಕೆಯ ಕತ್ತಿನಲ್ಲಿದ್ದಂತಹ ಚಿನ್ನದ ಸರ ಹಾಗೂ ಮನೆಯಲ್ಲಿದ್ದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ರು. ಇನ್ನೊಂದು ಪ್ರಕರಣದಲ್ಲಿ ಜೆಜೆ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮನೆ ಡೇ ಟೈಮ್ ಅಲ್ಲಿ ಮನೆ ಕಳ್ಳತನ ಆಗಿದೆ. ಇದರಲ್ಲಿ ನಕಲಿ ಪಿಸ್ತೂಲ್ ತೋರಿಸಿ ಒಬ್ಬ ಆರೋಪಿ ಮನೆಯಿಂದ ಆಡಾಗಲೇ ಗೋಲ್ಡ್ ಮತ್ತೆ ಕ್ಯಾಶ್ ತಗೊಂಡು ಹೋಗಿದ್ರು. ಅಲ್ಲಿ 139 ಗ್ರಾಮ್ಸ್ ಗೋಲ್ಡ್ ಮತ್ತೆ 8 ಲಕ್ಷ ಕ್ಯಾಶ್ ಮತ್ತೆ ಒಂದು 2 ವೀಲರ್ ಸೀಸ್ ಆಗಿದೆ. ಟೋಟಲ್ 25.50 ಲ್ಯಾಕ್ಸ್ ವರ್ತ್ ಇದೆ. ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ ತಕ್ಷಣ ಡಿಟೆಕ್ಟ್ ಮಾಡಿ ಪ್ರಾಪರ್ಟಿ ರಿಕವರಿಗಿಂತ ಜಾಸ್ತಿ ಏರಿಯಾದಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಬೇಕು, ಆ ನಿಟ್ಟಿನಲ್ಲಿ ಕೆಲಸ ಆಗಿದೆ. ಇನ್ನು ಆರೋಪಿಗಳಲ್ಲಿ ಅಫ್ಜಲ್ ಅಲಿಯಾಸ್ ಡಿಚ್ಚಿ ಎಂಬಾತ ಈ ಹಿಂದೆ ಕೂಡ ಇದೇ ಮಾದರಿಯ ಕೃತ್ಯದಲ್ಲಿ ಭಾಗಿಯಾಗಿರುವ ವಿಚಾರ ತಿಳಿದು ಬಂದಿರುವಂತದ್ದು.